ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಭಾರತೀಯರಿಗೆ ಚಿನ್ನ ಅಂದರೆ ಎಲ್ಲಿಲ್ಲದ ಪ್ರೀತಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ದರ ಕಂಡು ಎಷ್ಟೋ ಜನ ತಲೆ ಮೇಲೆ ಕೈ ಹೊತ್ಕೊಂಡಿದ್ರು. ಕಷ್ಟ ಕಾಲಕ್ಕೆ ಅಂತ, ಮಗಳ ಮದುವೆಗೆ ಅಂತ ಚಿನ್ನ ಖರೀದಿಸೋದು ಹೇಗೆ ಅಂತ ಚಿಂತೆಗೆ ಗುರಿಯಾಗಿದ್ರು. ಆದರೆ ಇದೀಗ ಚಿನ್ನದ ಮಾರುಕಟ್ಟೆಯಿಂದ ಒಂದು ಭಾರಿ ಅಚ್ಚರಿಯ ಸುದ್ದಿ ಹೊರಬಿದ್ದಿದೆ. ಹೌದು ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ಚಿನ್ನದ ಬೆಲೆ ಸತತವಾಗಿ ಭಾರಿ ಇಳಿಕೆ ಕಾಣ್ತಾ ಇದೆ. ಮದುವೆ ಸೀಸನ್ನಲ್ಲಿ ಚಿನ್ನ ಕೊಳ್ಳೋರಿಗೆ ಇದು ಬಂಪರ್ ಲಾಟ್ರಿ, ಆದರೆ ಹೂಡಿಕೆದಾರರಿಗೆ ಮಾತ್ರ ಇದು ತಲೆನೋವಾಗಿದೆ. ಕೇವಲ ಒಂದೇ ದಿನದಲ್ಲಿ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ 7,140 ರೂಪಾಯಿ ಇಳಿಕೆಯಾಗಿದೆ. ಅಷ್ಟಕ್ಕೂ ಚಿನ್ನದ ಬೆಲೆ ಇದ್ದಕ್ಕಿದ್ದಂತೆ ಇಷ್ಟೊಂದು ಕುಸಿಯೋದಿಕ್ಕೆ ಕಾರಣ ಏನು? ಅಮೆರಿಕ ಮತ್ತು ಇರಾನ್ ನಡುವಿನ ಭೀಕರ ಯುದ್ಧಕ್ಕೂ ನಮ್ಮ ಬೆಂಗಳೂರಿನಲ್ಲಿ ಚಿನ್ನದ ರೇಟ್ ಕಮ್ಮಿ ಆಗೋದಿಕ್ಕೂ ಏನು ಸಂಬಂಧ? ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಮತ್ತಷ್ಟು ಕುಸಿಯುತ್ತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೆಂಗಳೂರಿನಲ್ಲಿ ಎಷ್ಟಿದೆ ಚಿನ್ನದ ದರ? ಸ್ನೇಹಿತರೆ, ಮೊದಲು ನಮ್ಮ ಬೆಂಗಳೂರಿನಲ್ಲಿ ಚಿನ್ನದ ರೇಟ್ ಎಷ್ಟಿದೆ ಅಂತ ನೋಡೋಣ. ಗುರುವಾರ ಅಂದರೆ ಮಾರ್ಚ್ 19, 2026ರಂದು ಒಂದೇ ದಿನ 24 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆಯಲ್ಲಿ 10 ಗ್ರಾಂಗೆ ಬರೋಬ್ಬರಿ 7,140 ರೂಪಾಯಿ ಇಳಿಕೆಯಾಗಿದ್ದು, ಸದ್ಯದ ಬೆಲೆ 1,50,280 ರೂಪಾಯಿಗೆ ಬಂದು ನಿಂತಿದೆ. ಅಂದರೆ 1 ಗ್ರಾಂಗೆ 714 ರೂಪಾಯಿ ಕಡಿಮೆಯಾಗಿದೆ. ಕಳೆದ ಕೇವಲ ಒಂದು ವಾರದಲ್ಲೇ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 13,030 ರೂಪಾಯಿ ಕುಸಿತ ಕಂಡಿದೆ. ನಿಮಗೆ ಗೊತ್ತಿರಬಹುದು, ಜನವರಿ ಅಂತ್ಯದಲ್ಲಿ ಇದೇ 10 ಗ್ರಾಂ ಚಿನ್ನದ ಬೆಲೆ ಬರೋಬ್ಬರಿ 1,78,850 ರೂಪಾಯಿಗೆ ಏರಿಕೆಯಾಗಿತ್ತು. ಇದಕ್ಕೆ ಹೋಲಿಸಿದ್ರೆ ಸದ್ಯದ ದರ 28,570 ರೂಪಾಯಿ ಕಡಿಮೆಯಾಗಿದೆ. ಇನ್ನು ಸಾಮಾನ್ಯವಾಗಿ ನಾವು ಆಭರಣ ಮಾಡಿಸುವ 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದ್ರೆ ಗುರುವಾರ ಒಂದೇ 10 ಗ್ರಾಂಗೆ 6,550 ರೂಪಾಯಿ ಇಳಿಕೆಯಾಗಿ 1,37,750 ರೂಪಾಯಿಗೆ ತಲುಪಿದೆ. ಇನ್ನು ಬೆಳ್ಳಿ ವಿಚಾರಕ್ಕೆ ಬಂದ್ರೆ ಬೆಳ್ಳಿ ಬೆಲೆಯು ಭಾರಿ ಕುಸಿತ ಕಂಡಿದ್ದು, ಒಂದೇ ದಿನದಲ್ಲಿ ಕೆಜಿಗೆ 5,000 ರೂಪಾಯಿ ಕಡಿಮೆಯಾಗಿ 2,60,000 ರೂಪಾಯಿಗೆ ಇಳಿದಿದೆ. ಇನ್ನು MCX ಅಂದ್ರೆ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ನಲ್ಲೂ ಚಿನ್ನದ ಫ್ಯೂಚರ್ ಕಾಂಟ್ರಾಕ್ಟ್ 8,800 ರೂಪಾಯಿ ಕುಸಿದು 1.44 ಲಕ್ಷಕ್ಕೆ ತಲುಪಿದ್ರೆ ಬೆಳ್ಳಿ ಬರೋಬ್ಬರಿ 25,500 ರೂಪಾಯಿ ಕುಸಿತ ಕಂಡಿದೆ. ಯುದ್ಧದ ಸಮಯದಲ್ಲೂ ಚಿನ್ನದ ಬೆಲೆ ಕುಸಿತಾ ಇರೋದ್ಯಾಕೆ? ಏನಿದ್ರ ಹಿಂದಿನ ಕಾರಣ? ಸಾಮಾನ್ಯವಾಗಿ ಜಗತ್ತಿನಲ್ಲಿ ಯುದ್ಧ ಶುರುವಾದ್ರೆ, ಆರ್ಥಿಕತೆ ಅಲ್ಲೋಲ ಕಲ್ಲೋಲವಾದ್ರೆ ಜನ ಸೇಫ್ ಹೂಡಿಕೆ ಅಂತ ಚಿನ್ನದ ಮೇಲೆ ಮುಗಿಬೀಳ್ತಾರೆ. ಆಗ ಚಿನ್ನದ ರೇಟ್ ಗಗನಕ್ಕೇರುತ್ತೆ. ಆದರೆ ಈಗ ಅಮೆರಿಕ ಮತ್ತು ಇರಾನ್ ನಡುವೆ ಭೀಕರ ಯುದ್ಧ ನಡೀತಾ ಇದ್ರೂ ಚಿನ್ನದ ರೇಟ್ ಯಾಕೆ ಕುಸಿತಾ ಇದೆ? ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್. ಇದಕ್ಕೆ ಮುಖ್ಯವಾಗಿ 3 ಕಾರಣಗಳಿವೆ. ಮೊದಲನೇ ಕಾರಣ ಕಚ್ಚಾ ತೈಲ ಮತ್ತು ಗ್ಯಾಸ್ ಬೆಲೆ ಏರಿಕೆ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವಿನ ಯುದ್ಧದಿಂದಾಗಿ ಪರ್ಷಿಯನ್ ಕೊಲ್ಲಿಯಲ್ಲಿ ತೈಲ ಘಟಕಗಳ ಮೇಲೆ ದಾಳಿ ಆಗ್ತಾ ಇದೆ. ಇದರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಬ್ಯಾರಲ್ಗೆ $116 ದಾಟಿದೆ. ತೈಲ ಬೆಲೆ ಏರಿಕೆಯಾದರೆ ಸಾಗಾಣಿಕಾ ವೆಚ್ಚ ಹೆಚ್ಚಾಗಿ ಎಲ್ಲ ವಸ್ತುಗಳ ಬೆಲೆ ಏರಿಕೆಯಾಗುತ್ತೆ. ಇದರಿಂದ ಜಾಗತಿಕ ಹಣದುಬ್ಬರ ಹೆಚ್ಚಾಗುವ ಭೀತಿ ಎದುರಾಗಿದೆ. ಎರಡನೇ ಕಾರಣ ಅಮೆರಿಕನ್ ಸೆಂಟ್ರಲ್ ಬ್ಯಾಂಕ್ನ ಬಡ್ಡಿ ದರ. ಹಣದುಬ್ಬರ ಹೆಚ್ಚಾಗ್ತಾ ಇರೋ ಕಾರಣ ಅಮೆರಿಕದ ಕೇಂದ್ರೀಯ ಬ್ಯಾಂಕ್ ಬಡ್ಡಿ ದರಗಳನ್ನು ಕಡಿತಗೊಳಿಸೋದಿಲ್ಲ ಅಂತ ಫೆಡ್ ಚೇರ್ಮನ್ ಜೆರೋಮ್ ಪೋವೆಲ್ ಸ್ಪಷ್ಟಪಡಿಸಿದ್ದಾರೆ. ಬಡ್ಡಿ ದರ ಹೆಚ್ಚಾಗಿದ್ದಾಗ ಹೂಡಿಕೆದಾರರು ಯಾವುದೇ ಬಡ್ಡಿ ಅಥವಾ ಡಿವಿಡೆಂಡ್ ತರದೇ ಇರುವ ಚಿನ್ನದ ಬದಲು ಹೆಚ್ಚಿನ ರಿಟರ್ನ್ಸ್ ಕೊಡುವ ಅಮೆರಿಕನ್ ಬಾಂಡ್ಗಳತ್ತ ಮುಖ ಮಾಡ್ತಾರೆ. ಇದೇ ಕಾರಣಕ್ಕೆ ಚಿನ್ನದ ಮೇಲಿನ ಹೂಡಿಕೆ ಕಡಿಮೆಯಾಗಿದೆ. ಮೂರನೇ ಕಾರಣ ಬಲಿಷ್ಠ ಅಮೆರಿಕನ್ ಡಾಲರ್. ಯುದ್ಧ ಮತ್ತು ಆರ್ಥಿಕ ಅನಿಶ್ಚಿತತೆಯಿಂದಾಗಿ ಜಾಗತಿಕ ಹೂಡಿಕೆದಾರರು ಸೇಫ್ ಆಗಿರುವ ಅಮೆರಿಕನ್ ಡಾಲರ್ ಮೇಲೆ ಹಣ ಹೂಡ್ತಿದ್ದಾರೆ. ಇದರಿಂದ ಡಾಲರ್ ಮೌಲ್ಯ ಭಾರಿ ಸ್ಟ್ರಾಂಗ್ ಆಗಿದೆ. ಡಾಲರ್ ಮೌಲ್ಯ ಹೆಚ್ಚಾದಾಗ ಚಿನ್ನದ ಬೆಲೆ ಆಟೋಮೆಟಿಕ್ ಆಗಿ ಕುಸಿಯುತ್ತೆ. ಜೊತೆಗೆ ಗೋಲ್ಡ್ ETFಗಳಿಂದಲೂ ಹೂಡಿಕೆದಾರರು ತಮ್ಮ ಹಣವನ್ನು ವಾಪಸ್ ತೆಗೆತಿದ್ದಾರೆ. ಹಾಗಾದ್ರೆ ಮುಂದೇನು? ಹೂಡಿಕೆದಾರರು ಏನ್ ಮಾಡಬೇಕು? ತಜ್ಞರ ಪ್ರಕಾರ ಸದ್ಯಕ್ಕೆ ಚಿನ್ನವು ಸೇಫ್ ಹೆವನ್ ಅಂದ್ರೆ ಸುರಕ್ಷಿತ ಹೂಡಿಕೆ ಆಗಿ ಉಳಿದಿಲ್ಲ. ಅದೀಗ ಸ್ಪೆಕ್ಯುಲೇಟಿವ್ ಅಸೆಟ್ ಅಂದ್ರೆ ಊಹಾಪೋಹದ ಆಸ್ತಿಯಾಗಿ ಬದಲಾಗಿದೆ. ಅಮೆರಿಕದ ಬಡ್ಡಿ ದರಗಳು ಇಳಿಕೆಯಾಗುವವರೆಗೂ ಚಿನ್ನದ ಬೆಲೆ ಅಲ್ಪಾವಧಿಯಲ್ಲಿ ಸ್ವಲ್ಪ ಏರಿಳಿತ ಅಥವಾ ಕುಸಿತ ಕಾಣೋ ಸಾಧ್ಯತೆ ಇದೆ. ಆದರೆ ದೀರ್ಘಕಾಲದ ಹೂಡಿಕೆದಾರರಿಗೆ ಚಿನ್ನ ಯಾವತ್ತಿಗೂ ಆಶಾದಾಯಕ.
ಯಾಕಂದರೆ ಜಾಗತಿಕ ಕೇಂದ್ರ ಬ್ಯಾಂಕ್ಗಳು ಈಗಲೂ ಚಿನ್ನವನ್ನು ಖರೀದಿಸ್ತಾ ಇವೆ. ಹೀಗಾಗಿ ಈಗಲೇ ಮದುವೆಗೆ ಅಥವಾ ಮುಂಬರುವ ಹಬ್ಬಗಳಿಗೆ ಚಿನ್ನ ಕೊಳ್ಳಬೇಕು ಅಂತ ಪ್ಲ್ಯಾನ್ ಮಾಡಿರೋರಿಗೆ ಇದು ನಿಜಕ್ಕೂ ಸುವರ್ಣಾವಕಾಶ. ಒಟ್ಟಿನಲ್ಲಿ ಜಾಗತಿಕ ಮಟ್ಟದಲ್ಲಿ ನಡೀತಾ ಇರುವ ಈ ರಾಜಕೀಯ ಮತ್ತು ಯುದ್ಧದ ಆಟ ಕೇವಲ ದೇಶಗಳ ನಡುವೆ ಮಾತ್ರವಲ್ಲ, ನಿಮ್ಮ ಜೇಬಿನ ಮೇಲೂ ನೇರ ಪರಿಣಾಮ ಬೀರ್ತಿದೆ ಅನ್ನೋದು ಮಾತ್ರ ಸತ್ಯ. ಸ್ನೇಹಿತರೆ, ಈ ಚಿನ್ನದ ಬೆಲೆ ಇಳಿಕೆಯ ಬಗ್ಗೆ ನೀವೇನಂತೀರಿ? ನೀವು ಚಿನ್ನ ಖರೀದಿಸೋ ಪ್ಲ್ಯಾನ್ನಲ್ಲಿದ್ದೀರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆಗೆ ಶೇರ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಸುದ್ದಿಗಳಿಗಾಗಿ ಮರೆಯದೆ ಕರ್ನಾಟಕ ಮ್ಯಾಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.